ಮತ್ತು ಮಗ ವಿವೇಕ್ ವಾಸವಾಗಿದ್ದರು. ಮಗ ದೊಡ್ಡವನಾದ ಮೇಲೆ ರಾಜಿ ಅವನಿಗೆ ಸುಮಾ ಎಂಬ ಹುಡುಗಿಯ ಜೊತೆ ಮದುವೆ ಮಾಡಿದಳು. ಹೊಸದಾಗಿ ಬಂದ ಸೊಸೆಯನ್ನು ರಾಜಿ ಮನೆ ತುಂಬಿಸಿಕೊಂಡಳು. ಮಗ ಮತ್ತು ಸೊಸೆಯ ಜೋಡಿ ನೋಡಿ ಅತ್ತೆಗೆ ಬಹಳ ಸಂತೋಷವಾಯಿತು. ಅತ್ತೆ ಸೊಸೆಗೆ ರುಚಿ ರುಚಿಯಾದ ಅಡುಗೆ ಮಾಡಿ ಪ್ರೀತಿಯಿಂದ ಬಡಿಸಿದಳು. ಜೊತೆಗೆ ಒಂದು ತುಂಡು ಉಪ್ಪಿನಕಾಯಿಯನ್ನು ಅವಳ ತಟ್ಟೆಗೆ ಹಾಕಿದಳು. ಆಗ ಸುಮಾ, ಅಯ್ಯೋ ಅತ್ತೆಮ್ಮ, ನಾನು ಉಪ್ಪಿನಕಾಯಿ ತಿನ್ನೋದಿಲ್ಲ, ನನಗೆ ಬೇಡ ಎಂದಳು. ಸೊಸೆ ಅದಕ್ಕೆ ರಾಜಿ, ಇಲ್ಲಮ್ಮ, ಇದು ನಾನೇ ಹಾಕಿರೋ ಉಪ್ಪಿನಕಾಯಿ. ಇದರ ರುಚಿಯನ್ನು ನೀನು ಒಂದು ಸಲ ನೋಡು, ಆಮೇಲೆ ನೀನೇ ಉಪ್ಪಿನಕಾಯಿ ಇನ್ನು ಬೇಕು ಅಂತೀಯ ಎಂದಳು ಅತ್ತೆ. ಪ್ರೀತಿಯಿಂದ ಸೊಸೆ ಉಪ್ಪಿನಕಾಯಿಯನ್ನು ತಿಂದಳು. ಬಹಳ ರುಚಿಯಾಗಿತ್ತು. ಆದರೆ ರುಚಿಯಾಗಿದೆ ಎಂದು ಅತ್ತೆಗೆ ಹೇಳಲು ಅವಳ ಸ್ವಾಭಿಮಾನ ಅಡ್ಡ ಬಂದು ಹೇಳದೆ ಸುಮ್ಮನಾದಳು. ಅವಳಿಂದ ಉಪ್ಪಿನಕಾಯಿ ತಿನ್ನದೇ ಇರಲು ಸಾಧ್ಯವಾಗಲಿಲ್ಲ. ಆಗ ಅವಳು ಅತ್ತೆ ಮನೆಯಲ್ಲಿಲ್ಲದ ಸಮಯವನ್ನು ನೋಡಿ ಉಪ್ಪಿನಕಾಯಿ ತಿನ್ನತೊಡಗಿದಳು. ದಿನದಿಂದ ದಿನಕ್ಕೆ ಉಪ್ಪಿನಕಾಯಿ ಭರಣಿ ಬೇಗ ಬೇಗನೆ ಖಾಲಿಯಾಗತೊಡಗಿತು. ಅತ್ತೆಗೆ ಅದು ಆಶ್ಚರ್ಯವಾಯಿತು. ಏನಿದು, ಉಪ್ಪಿನಕಾಯಿ ದಿನದಿಂದ ದಿನಕ್ಕೆ ಖಾಲಿಯಾಗುತ್ತಿದೆಯಲ್ಲ, ಇದು ಹೇಗೆ? ಸುಮಾ ಏನಾದರೂ ಗೊತ್ತಿಲ್ಲದಂತೆ ತಿನ್ನುತ್ತಿರಬಹುದಾ ಎಂದುಕೊಂಡಳು. ಆದರೆ ಸೊಸೆಗೆ ಉಪ್ಪಿನಕಾಯಿ ಇಷ್ಟವಿಲ್ಲವಲ್ಲ, ಮತ್ತೆ ಹೇಗೆ ಇಷ್ಟು ಬೇಗ ಉಪ್ಪಿನಕಾಯಿ ಖಾಲಿಯಾಯಿತು? ಹೇಗಾದರೂ ಕಂಡುಹಿಡಿಯಲೇಬೇಕಲ್ಲ ಎಂದು ಯೋಚಿಸಿದಳು. ಒಂದು ದಿನ ಅತ್ತೆ ಸೊಸೆಯನ್ನು ಕರೆದಳು. ಹೊಸದಾಗಿ ಹಾಕಿದೆ ಉಪ್ಪಿನಕಾಯಿಯನ್ನು ಒಂದು ಭರಣಿಯಲ್ಲಿ ತುಂಬಿ ಅದನ್ನು ಅವಳ ಕೈಗೆ ಕೊಟ್ಟು, ಇದನ್ನು ಅಟ್ಟದ ಮೇಲೆ ಇಟ್ಟು ಬಿಡಮ್ಮ, ನನಗೆ ಮೇಲೆ ಹತ್ತಿ ಇಡೋದಿಕ್ಕೆ ಆಗಲ್ಲ ಎಂದಳು. ಆಗ ಸುಮಳು ಹುರುಪಿನಿಂದ, ಆಯಿತು ಅತ್ತೆ, ಅದಕ್ಕೇನಂತೆ ಎಂದು ರಾಜಿಯ ಎದುರಿನಲ್ಲೇ ಭರಣಿಯನ್ನು ಅಟ್ಟದ ಮೇಲೆ ಇಟ್ಟಳು. ನಂತರ ದಿನವೂ ಸೊಸೆ ಅತ್ತೆ ಇಲ್ಲದ ಸಮಯವನ್ನು ನೋಡಿ ಅಟ್ಟದ ಮೇಲೆ ಹೋಗುವುದು, ಸ್ವಲ್ಪ ಉಪ್ಪಿನಕಾಯಿ ತಿನ್ನುವುದು ಮಾಡ್ತಾ ಇದ್ದಳು. ಹೀಗೆ ಕೆಲವು ದಿನಗಳು ಕಳೆದವು. ಒಂದು ದಿನ ರಾಜಿ ಸೊಸೆ ಸುಮಗೆ ಅಟ್ಟದ ಮೇಲೆ ಇಟ್ಟಿದ್ದ ಉಪ್ಪಿನಕಾಯಿ ಭರಣಿಯನ್ನು ತೆಗೆದುಕೊಡಲು ಹೇಳಿದಳು. ಸುಮಾ ತಂದುಕೊಟ್ಟಳು. ರಾಜಿ ನೋಡುತ್ತಾಳೆ, ಭರಣಿಯಲ್ಲಿನ ಅರ್ಧದಷ್ಟು ಉಪ್ಪಿನಕಾಯಿ ಮಾಯವಾಗಿದೆ. ಇದೇನಿದು, ಇಷ್ಟೊಂದು ಉಪ್ಪಿನಕಾಯಿ ಖಾಲಿಯಾಗಿದೆಯಲ್ಲ, ಅಟ್ಟದ ಮೇಲೆ ನಿನ್ನ ಬಿಟ್ಟರೆ ಬೇರೆ ಯಾರೂ ಹತ್ತುವುದಿಲ್ಲ, ಅಂದ ಮೇಲೆ ನೀನೇ ತಿಂದಿದ್ದೆಯಲ್ಲವೇ ಎಂದು ಕೇಳಿದಳು. ಅದಕ್ಕೆ ಸುಮಾ, ಇಲ್ಲ ಅತ್ತೆ, ನನಗೆ ಉಪ್ಪಿನಕಾಯಿ ಅಂದ್ರೇ ಇಷ್ಟ ಇಲ್ಲ ಅಂಥದ್ರಲ್ಲಿ ನಾನ್ಯಾಕೆ ಉಪ್ಪಿನಕಾಯಿ ಕದ್ದು ತಿನ್ನಲಿ ಎಂದು ವಾದ ಮಾಡಿದಳು. ತನ್ನ ಸೊಸೆಯೇ ಉಪ್ಪಿನಕಾಯಿ ತಿಂದಿರುವುದು ಎಂದು ಅತ್ತೆಗೆ ಮನವರಿಕೆಯಾಯಿತು. ಅವಳು ಏನೂ ಮಾತನಾಡದೆ ಸುಮ್ಮನಾದಳು. ಅಲ್ಲದೆ ರಾಜಿ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಹೇಗಾದರೂ ಮಾಡಿ ಸೊಸೆಯ ಬಾಯಿ ಬಿಡಿಸಬೇಕಲ್ಲ, ಏನು ಮಾಡುವುದು ಎಂದು ಅತ್ತೆ ರಾಜಿ ಯೋಚಿಸಲು ಆರಂಭಿಸಿದಳು. ಕೊನೆಗೆ ಒಂದು ಉಪಾಯ ಹೊಳೆಯಿತು. ಮರುದಿನ ಮುಂಜಾನೆ ಎಂದಿನಂತೆ ಸುಮಾ ಎದ್ದು ಮನೆ ಕೆಲಸದಲ್ಲಿ ತೊಡಗಿದಳು. ಎಷ್ಟು ಹೊತ್ತಾದರೂ ಅತ್ತೆಯ ಸುಳಿವೇ ಕಾಣಿಸಲಿಲ್ಲ. ಇದೇನು, ಅತ್ತೆ ಎಲ್ಲೂ ಕಾಣಿಸುತ್ತಲೇ ಇಲ್ಲವಲ್ಲ ಎಂದುಕೊಳ್ಳುತ್ತಾ ಅತ್ತೆ ಮಲಗಿದ್ದ ಕೋಣೆಯಲ್ಲಿ ಹೋಗಿ ನೋಡಿದಳು. ರಾಜಿ ಹಾಸಿಗೆಯಲ್ಲಿ ಇನ್ನು ಮಲಗಿಕೊಂಡಿದ್ದಳು. ಅದನ್ನು ನೋಡಿ ಸುಮಾ, ಇದೇನತ್ತೆ ಇವತ್ತು ಇನ್ನು ಮಲಗೇ ಇದ್ದೀರಲ್ಲ, ಯಾಕೆ ಹುಷಾರಿಲ್ಲವಾ ಎನ್ನುತ್ತಾ ಸುಮಾ ಅತ್ತೆ ರಾಜಿಯ ಹತ್ತಿರ ಬಂದಳು. ಅತ್ತೆ ರಾಜಿ ಏನು ಮಾತನಾಡಲಿಲ್ಲ, ಸುಮ್ಮನೆ ಮಲಗಿಕೊಂಡಿದ್ಲು. ಮಾತಾಡಿಸಿದರೂ ಅಲುಗಾಡಲಿಲ್ಲ. ಗಾಬರಿಯಾದ ಸೊಸೆ ಗಂಡನನ್ನು ಕೂಗಿ ಕರೆದಳು. ನೋಡ್ರಿ, ಅತ್ತೆ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋಗಿದ್ದಾರೆ. ಅಯ್ಯೋ, ನನ್ನ ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು, ಇನ್ನಾರನ್ನ ನಾನು ಅತ್ತೆ ಅಂತ ಕರೀಲಿ? ಎಷ್ಟು ರುಚಿಯಾಗಿ ಉಪ್ಪಿನಕಾಯಿ ಹಾಕೋರು, ನನಗೆ ಇನ್ನಾರು ಉಪ್ಪಿನಕಾಯಿ ಹಾಕಿಕೊಡೋರು ಎಂದು ರೋಧಿಸತೊಡಗಿದಳು. ಸೊಸೆಯ ಈ ಮಾತನ್ನು ಕೇಳಿದ್ದೇ ತಡ. ಅತ್ತೆ ದಡಕ್ ಅಂತ ಎದ್ದು ಕುಳಿತುಕೊಂಡಳು. ಎದ್ದು ಕುಳಿತ ಅತ್ತೆಯನ್ನು ನೋಡಿ ಸೊಸೆ ದಂಗಾಗಿ ಹೋದಳು. ಅಯ್ಯೋ ನನ್ನ ಮುದ್ದಿನ ಸೊಸೆಯೇ, ನಿನ್ನ ಈ ಮಾತನ್ನು ಕೇಳುವ ಸಲುವಾಗಿಯೇ ನಾನು ನಾಟಕ ಆಡಿದ್ದು. ನಿನ್ನ ಮನೆಯಲ್ಲಿ ನೀನು ಕದ್ದು ಉಪ್ಪಿನಕಾಯಿ ತಿನ್ನಬೇಕಾ?
ಬಾ ಮಗಳೇ, ನಿನಗಲ್ಲದೆ ಇನ್ಯಾರಿಗೆ ಉಪ್ಪಿನಕಾಯಿ ಕೊಡಲಿ ನಾನು? ಇನ್ಮೇಲಿಂದ ನಿನಗೆ ಏನು ಬೇಕೋ ನನ್ನನ್ನು ಕೇಳು, ನಿನಗೆ ಬೇಕಾದ್ದೆಲ್ಲ ನಾನು ಮಾಡಿಕೊಡ್ತೀನಿ ಎನ್ನುತ್ತಾ ಸೊಸೆಯನ್ನು ಅಪ್ಪಿಕೊಂಡಳು. ಅತ್ತೆಯ ಪ್ರೀತಿಯನ್ನು ಕಂಡು ಸೊಸೆಗೆ ತಾನು ಕದ್ದು ಉಪ್ಪಿನಕಾಯಿ ತಿಂದಿದ್ದರ ಬಗ್ಗೆ ತನಗೆ ನಾಚಿಕೆ ಎನಿಸಿತು. ಇಲ್ಲ ಅತ್ತೆ, ಇನ್ಮೇಲಿಂದ ನೀವು ಹೇಳಿದ ದಾರಿಯಲ್ಲೇ ನಾನು ನಡೆಯೋದು. ನಾನು ಸುಳ್ಳು ಹೇಳಿದ್ದಕ್ಕೆ ನನ್ನನ್ನು ಕ್ಷಮಿಸಿಬಿಡಿ ಎಂದಳು. ಅಂದಿನಿಂದ ಅತ್ತೆ ಸೊಸೆ ಅನ್ಯೋನ್ಯದಿಂದ ಇಬ್ಬರು ಸುಖವಾಗಿದ್ದರು. ಸ್ನೇಹಿತರೆ, ಈ ನನ್ನ ಪುಟ್ಟ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಮೀ. ಲವ್ ಯು ಆಲ್. ಧನ್ಯವಾದಗಳು.